ಸ್ನೇಹಿತರೆ ನಮಸ್ಕಾರ. ಇವತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕೆಲವೊಂದಿಷ್ಟು ಮಠದ ಸ್ವಾಮೀಜಿಗಳನ್ನು ತಾಲಿಬಾನಿಗಳು ಅಥವಾ ಬಸವ ತಾಲಿಬಾನಿಗಳು ಅಂತ ಕರೆದಿದ್ದಾರೆ. ಸ್ನೇಹಿತರೆ, ಈ ಮಾತನ್ನು ಅವರು ಇದು ಮೊದಲನೇ ಬಾರಿ ಏನು ಹೇಳಿಲ್ಲ. ಈ ಮುಂಚೆ ಈ ಮಾತನ್ನು ಸಾಕಷ್ಟು ಸಲ ಅವರು ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಈ ಏನು ಸ್ವಾಮೀಜಿಗಳು ಅವರೇನು ಕೆಲವೊಂದಿಷ್ಟು ಸ್ವಾಮೀಜಿಗಳನ್ನು ಮೆನ್ಷನ್ ಮಾಡಿ ಅಥವಾ ಪರೋಕ್ಷವಾಗಿ ಅವರು ಟೀಕಿಸಿದಾರೋ ಅಂಥ ಸ್ವಾಮೀಜಿಗಳ ಕೆಲವೊಂದಿಷ್ಟು ಭಾಷಣಗಳನ್ನು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನಾವೇನಾದರೂ ಗಮನಿಸಿದ್ದೇ ಆದಲ್ಲಿ ಯಾಕೆ ಸ್ವಾಮೀಜಿಗಳು ಅವ್ರ ಬಗ್ಗೆ ಇಷ್ಟು ಕಟುವಾದ ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಸ್ನೇಹಿತರೆ. ಸೊ ಕೆಲವೊಂದಿಷ್ಟು ಭಾಷಣಗಳಲ್ಲಿ ನಾವು ಕೆಲವೊಂದಿಷ್ಟು ಸ್ವಾಮೀಜಿಗಳ ಒಂದು ಮಾತುಗಳನ್ನು ಕೇಳಿದರೆ ಅವರು ಮಾತನಾಡಿರ್ತಕ್ಕಂಥ ಭಾಷೆಗಳು ಆ ರೀತಿಯಲ್ಲಿ ಇವೆ. ಕಾರಣ, ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋಗಳನ್ನಾಯಿತು, ದೇವರ ವಿಗ್ರಹಗಳನ್ನಾಯಿತು, ಅವುಗಳನ್ನು ಗಂಟು ಕಟ್ಟುವುದು ಹಳೆಯ ಹೋಗಿರಿ, ಅವುಗಳನ್ನು ಯಾಕೆ ಪೂಜೆ ಮಾಡ್ತೀರಿ, ಕೇವಲ ನಾವು ಒಂದು ದೇವರನ್ನು ಮಾತ್ರ ಪೂಜೆ ಮಾಡಬೇಕು, ನಾವು ಹಿಂದೂಗಳಲ್ಲ, ನಾವು ಲಿಂಗಾಯತರು, ಹಿಂದೂ ಮತ್ತು ಲಿಂಗಾಯತ ಧರ್ಮ ಬೇರೆ ಬೇರೆ ಅಂತಕ್ಕಂಥ ಮಾತುಗಳೇನಿದ್ದಾವೆ ಇವುಗಳು ತಾಲಿಬಾನಿಗಳು ಆಡ್ತಿರ್ತಕ್ಕಂಥ ಮಾತುಗಳಿಗಿಂತ ಬೇರೆ ಏನಾಗಿಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, ಕೇವಲ ಈ ಜಗತ್ತಿನಲ್ಲಿ ಉಳಿಬೇಕಾದದ್ದು ಒಂದೇ ಒಂದು ಧರ್ಮ, ಅದು ಯಾವುದು ಅಂತಂದರೆ ಇಸ್ಲಾಂ. ಹಂಗನ ಈ ದೇಶದ ಮೇಲೆ ಹಿಂದೂ ದೇವರುಗಳನ್ನು ನಾಶ ಮಾಡಲಿಕ್ಕೆ ಸಾಕಷ್ಟು ದಾಳಿಗಳಾಗಿದ್ವು. ಅದರೊಳಗೆ ಗಜ್ನಿದಾಗಿರ್ಬೋದು, ಗೋರಿದಾಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಔರಂಗಜೇಬ ಆಗಿರ್ಬೋದು, ಆಮೇಲೆ ಈ ಶಿವಾಜಿ ಮಹಾರಾಜರು ಕೊಂದಂಥ ಅಫ್ಜಲ್ ಖಾನ್ ಆಗಿರ್ಬೋದು. ಈ ಥರದ ಸಾಕಷ್ಟು ದಾಳಿಗಳು ಹಿಂದೂ ಧರ್ಮದ ಮೇಲೆ, ಸಂಸ್ಕೃತಿ ಮೇಲೆ, ದೇವಾಲಯಗಳ ಮೇಲೆ ಆಗಿದೆ ಸ್ನೇಹಿತರೆ. ಅವುಗಳನ್ನು ಆ ಕಾಲದಲ್ಲಿ ಅದನ್ನು ಉಳಿಸ್ಕೊಂಡು ಬರಲಿಕ್ಕೆ ಸಾಕಷ್ಟು ನಮ್ಮ ಪೂರ್ವಜರು, ನಮ್ಮ ದೈವತಾ ಮನುಷ್ಯರು ಕೂಡ ಏನು ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿ ಈ ಹಿಂದೂ ಧರ್ಮವನ್ನು ಕಾಪಾಡಿದ್ದಾರೆ ಸ್ನೇಹಿತರೆ. ಆ ವೇಳೆಯಲ್ಲಿ ಬಾಹ್ಯವಾಗಿ ದಾಳಿ ಮಾಡಿರ್ತಕ್ಕಂತಹ ಆ ಒಂದು ಮತಾಂಧರನ್ನು ತಡೆಯಲಿಕ್ಕೆ ಅವರು ಖಡ್ಗವನ್ನು ಹಿಡಿದು ಹೋರಾಡಿ ಗೆದ್ದರು. ಆದರೆ ಈಗ ನಮ್ಮ ದುರಾದೃಷ್ಟ, ಈ ಸ್ವಾಮೀಜಿಗಳು ಪರೋಕ್ಷವಾಗಿ ಅವರು ಮಾಡಿರ್ತಕ್ಕಂಥ ಕೆಲಸನೇ ಮಾಡ್ತಾ ಇದ್ದಾರೆ. ಇವತ್ತು ಮನೆಯಲ್ಲಿರ್ತಕ್ಕಂಥ ಮೂರ್ತಿಗಳನ್ನು, ಮನೆಯಲ್ಲಿರ್ತಕ್ಕಂಥ ಫೋಟೋಗಳನ್ನು ಗಂಟು ಕಟ್ಟಿ ಹೊಳಿಗೆ ಹೋಗಿರಿ ಅಂತ ಹೇಳೋರು, ನಾಳೆ ಗುಡಿಯಲ್ಲಿರ್ತಕ್ಕಂಥ ದೇವರುಗಳನ್ನು ಕೆಡವಿ ಹೋಗಿರಿ, ಅವರನ್ನು ನೀರಿಗೆ ಹಾಕ್ರಿ ಅಥವಾ ಹೊಳಿಗೆ ಹಾಕ್ರಿ ಅಂತ ಹೇಳೋದಿಲ್ಲ ಅನ್ನೋದಕ್ಕೆ ನಾವು ಯಾವ ರೀತಿ ಊಹೆ ಮಾಡ್ಕೋಬೋದು ಅನ್ನೋದು ನನಗೆ ತಿಳಿತಾ ಇಲ್ಲ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಅದು ನನಗೆ ಸರಿ ಅನ್ನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇ ಅದೇ. ಇಲ್ಲ, ನೀವು ಲಿಂಗಾಯತರಾಗಿ ಬಸವಣ್ಣನನ್ನು ಪೂಜೆ ಮಾಡಿ, ಬಸವಣ್ಣನ ಏನು ಒಂದು ಅವರ ತತ್ವಗಳದಾವ ಅದರ ಅಡಿಯಲ್ಲಿಯೇ ನಡೀರಿ ಅಂತ ಹೇಳೋದು ಬೇರೆ. ಇಲ್ಲ, ಉಳಿದಿದ್ದೆಲ್ಲ ತಪ್ಪೈತಿ, ಗಣೇಶನನ್ನು ಪೂಜೆ ಮಾಡೋದು ತಪ್ಪು, ಶಿವನನ್ನು ಪೂಜಿಸೋದು ತಪ್ಪು, ಲಕ್ಷ್ಮಿಯನ್ನು ಪೂಜಿಸೋದು ತಪ್ಪು ಅಂತ ಹೇಳೋದು ಎಷ್ಟು ಸರಿ ಅಂತ ನನಗೆ ಅನ್ನಿಸ್ತದೆ ಸ್ನೇಹಿತರೆ. ಹಾಗಾಗಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಏನು ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ, ಅವುಗಳನ್ನು ಗಮನಿಸಿದರೆ ಆದರೆ ಅವ್ರ ಮೈಂಡು ಕೂಡ ಈ ತಾಲಿಬಾನ್ಗಳ ಮೈಂಡಕ್ಕಿಂತ ಏನು ಬೇರೆ ಆಗಿಲ್ಲ ಅನ್ನೋದು ನನಗೂ ಕೂಡ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಈ ಒಂದು ಹೇಳಿಕೆಗೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ. ಹಿಂದೂಗಳಾದ ನಾವು, ಲಿಂಗಾಯತರಾದ ನಾವು ಒಂದು ವೇಳೆ ಈ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನು ಬೆಂಬಲಿಸದೇ ಇದ್ದರೆ ನಾವು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅನ್ನುವಂಥ ನನಗೆ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರಿದ್ದರು, ಔರಂಗಜೇಬನ್ನು, ಅಫ್ಜಲ್ ಖಾನನನ್ನು ತಡೆ ಹಿಡಿದು ನಮ್ಮ ಹಿಂದೂ ದೇವಾಲಯಗಳನ್ನು ಉಳಿಸಿದರು. ಅವತ್ತು ಮೊಹಮ್ಮದ್ ಗಜ್ನಿ ದಾಳಿ ಮಾಡಿದಾಗ ಸಾಕಷ್ಟು ರಾಜರು ಹೋರಾಡಿದರು, ಆದರೆ ಅವನ ದಕ್ಷಿಣ ಭಾರತಕ್ಕೆ ಬರೋದನ್ನು ತಡೆದರು. ಅದೇನೋ ಆಯಿತು, ಆವಾಗ ಅವರು ತಡೆದಿದ್ದಾರೆ. ಒಂದು ವೇಳೆ ನಾವು ಈ ಸಂದರ್ಭದಲ್ಲಿ ಈ ಸ್ವಾಮೀಜಿಗಳನ್ನು ತಡೆದೇ ಇದ್ದರೆ ನಮ್ಮ ಮನಸ್ಸುಗಳನ್ನು, ನಮ್ಮ ಮೈಂಡ್ಗಳನ್ನು ಇವರು ಡೈವರ್ಟ್ ಮಾಡಿ
ಏನು ಒಂದು ವೇಳೆ ಅಥವಾ 17 ಬಾರಿ ಈ ಗಜನಿ ಅಥವಾ ಗೋರಿ ಏನು ದಾಳಿ ಮಾಡಿದರೆ ಅದರ 100 ಪಟ್ಟು ಡಿಸ್ಟ್ರಾಕ್ಟಿವ್ ಆಗಿರ್ತಕ್ಕಂಥ ಅಥವಾ ಆಘಾತಕಾರಿಯಾಗಿರ್ತಕ್ಕಂಥ ದಾಳಿಯನ್ನು ಇವರು ನಮ್ಮವರಿಂದಲೇ ಮಾಡಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಪರವಾಗಿ ನಿಂತು ಈ ಒಂದು ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದಾರೆ ಅವ್ರು ಹೇಳಿ ಈ ಥರದ್ದು ಒಂದು ತತ್ವಗಳದಾವ, ಇದರ ಅಡಿಯಲ್ಲಿ ನಡೆದ್ರೆ ನಿಮ್ಗೆ ಸಾಕಷ್ಟು ಶಾಂತಿ ಅಥವಾ ನೀವು ಸಮಾಜಕ್ಕೊಂದು ಒಳ್ಳೆಯ ಮೆಸೇಜನ್ನು ಕೊಡ್ರಿ. ಅದು ಬಿಟ್ಟು ಈಗ ನೀವು ಮಾಡ್ತಾ ಇರೋದೆಲ್ಲ ತಪ್ಪು, ಅದು ನಮ್ಮದು ಒಂದು ತತ್ವವನ್ನು ಬಿಟ್ಟರೆ ಬೇರೆ ಎಲ್ಲ ತತ್ವಗಳು ಕೆಟ್ಟದಾವ, ಅವುಗಳಿಂದ ಸಮಾಜ ಇದನ್ನಾಗ್ತೈತಿ ಹೊಡಿತೈತಿ ಅದು ಇದು ಅಂತ ಹೇಳಿ ಸಮಾಜವನ್ನು ದಿಕ್ಕು ತಪ್ಪಿಸೋದಕ್ಕಿಂತ ಸಮಾಜವನ್ನು ಒಂದು ಸದ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ನಿಮ್ಮ ವಾಣಿಗಳು ಏನಾಗಿರಬೇಕು, ಸಹಾಯಕ ಆಗಿರಬೇಕು. ಹಾಗಾಗಿ ನೀವು ಕೂಡ ಸ್ವಾಮೀಜಿಗಳು ಏನೋ ಹೇಳಿದ್ದಾರೆ ಅಂತೇಳಿ ಅದನ್ನು ವಿರೋಧ ಮಾಡೋದಕ್ಕಿಂತ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅದು ತಿದ್ದುಕೊಂಡು ನಮ್ಮ ಹಿಂದೂ ಧರ್ಮವನ್ನು ಬೇರೆ ಯಾವುದೇ ಧರ್ಮವನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದೇ ಆದಲ್ಲಿ ನಾವು ನಿಮಗೂ ಕೂಡ ಒಂದು ಸಮರ್ಥನೆಯನ್ನು ಕೊಡ್ತೀವಿ, ಸಪೋರ್ಟನ್ನು ಕೊಡ್ತೀವಿ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ದುಕೊಂಡು ಹಿಂದೂ ಧರ್ಮದ ಸಂಸ್ಕೃತಿ ಏಳಿಗೆಗಾಗಿ ಮುಂದೆ ಬಂದಿದ್ದೇ ಆದಲ್ಲಿ ನಾವು ನಿಮಗೂ ಕೂಡ ಅಷ್ಟೇ ಸಪೋರ್ಟನ್ನು ಮಾಡ್ತೀವಿ, ನಿಮ್ಮನ್ನು ಕೂಡ ಅಷ್ಟೇ ಗೌರವವಾಗಿ ನೋಡ್ಕೋತೀವಿ ಅಂತ ಹೇಳ್ತಾ ಎಲ್ಲ ಹಿಂದೂ ಬಾಂಧವರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.